ಮುಂದಿನ ಪ್ರಶ್ನೆ. ಕಾರಣ ಕೆಲವು ಹಳ್ಳಿಗಳಲ್ಲಿ ಪ್ರೌಢಶಾಲೆಗಳು ಇಲ್ಲದಿರುವ ಕಾರಣ ಮಕ್ಕಳು ನಗರ ಪ್ರದೇಶದಲ್ಲಿ ಹೋಗಿ ಪ್ರೌಢ ಶಿಕ್ಷಣವನ್ನು ಮುಂದುವರಿಸಬೇಕು. ಮನೆಯಲ್ಲಿ ಬಡತನ, ಸಾರಿಗೆ ವ್ಯವಸ್ಥೆ ಸಮಸ್ಯೆ ಇರುತ್ತೆ. ಹಾಗೂ ತಂದೆ ತಾಯಿಗಳಲ್ಲಿ ವಿದ್ಯಾಭ್ಯಾಸವಿಲ್ಲದ ಕಾರಣ ಮಕ್ಕಳನ್ನು ತಮ್ಮ ಮನೆ ಕೆಲಸಕ್ಕೆ ಕಳುಹಿಸಿಕೊಳ್ಳುತ್ತಾರೆ. ಆದ್ದರಿಂದ ಈ ರೀತಿಯಾದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಈ ರೀತಿಯಾದ ಮಕ್ಕಳಿಗೆ ತಮ್ಮ ಮುಂದಿನ ಶಿಕ್ಷಣವನ್ನು ಮುಂದುವರಿಸಲು ಕ್ರಮ ಕೈಗೊಳ್ಳಬೇಕು. ಮೇಡಮ್, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಮ್ಮ ಸ್ಟೇಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಶುರು ಮಾಡಿದ್ವಿ ಈ ವರ್ಷದಿಂದ. 2,000 ಶಾಲೆಗಳು, ಕೆಪಿ ಅಂದ್ರೆ ಪಬ್ಲಿಕ್ ಶಾಲೆಗಳು, ಮಾಡೆಲ್ ಸ್ಕೂಲ್ಸ್. ಇಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ICSE CBSE ಸ್ಕೂಲ್ಸ್ ಇದೆ, ಅದೇ ತರ ಕನಿಷ್ಠ 3 ಎಕರೆಯಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್, ಒಳ್ಳೆ ಕ್ವಾಲಿಟಿ ಎಲ್ಲ ಮಾಡಬೇಕು. ಆಮೇಲೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಒಂದೊಂದು ಸ್ಕೂಲ್ ಅಡಾಪ್ಟ್ ಮಾಡಬೇಕು. ದೊಡ್ಡ ದೊಡ್ಡ ಸಂಸ್ಥೆಯವರು ಒಂದೊಂದು ಸ್ಕೂಲ್ನ ಹಂಗೆ ಕಟ್ಕೊಡ್ಬೇಕು ಈ CSR ಅಂತ ಮಾಡಿದ್ವಿ. ಬರೀ ಗ್ರಾಮೀಣ ಪ್ರದೇಶದಲ್ಲಿ, ನಗರಗಳಲ್ಲ, ಟೌನ್ಗಳಲ್ಲ, ಬರೀ 3 ಪಂಚಾಯತಿ ಸೇರಿ ಅಲ್ಲಲ್ಲಿ ಬಸ್ಗಳು ಮಾಡಿ ಬೆಂಗಳೂರಿಗೆ ಬರೋದನ್ನ, ಟೌನ್ ಬರೋದನ್ನ ತಪ್ಪಿಸ್ಬೇಕು ಅಂತ ಬರೀ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆನೆ ನಗರ ಪ್ರದೇಶದವ್ರು ಹೆಂಗಾರು ಒಂದ್ ಕಡೆ ಎಜುಕೇಶನ್ ಸಿಗ್ತದೆ. ಈಗ ನಿಮ್ಗೆ ಅಟ್ಲೀಸ್ಟ್ ಕಾರ್ಪೊರೇಷನ್ ಅಂದ್ರೆ ನಿಮ್ಗೆ ಸಹಾಯ ಮಾಡ್ತಾರೆ, ಅಲ್ಲಿ ಯಾರು ಕಾರ್ಪೊರೇಷನ್ ಸಹಾಯ ಮಾಡೋದಿಲ್ಲ. ಅದಕ್ಕೋಸ್ಕರನೇ ನಾವು ಇದೊಂದು ವಿಶೇಷವಾದಂತ ವಿನೂತನ ಯೋಜನೆಯನ್ನ ಪ್ರಾರಂಭ ಮಾಡಿದ್ವಿ. ಈ ವರ್ಷ ಪ್ರಾರಂಭ ಮಾಡಿ ಈಗಾಗಲೇ ಒಂದು 45 ಸ್ಕೂಲ್ ಐಡೆಂಟಿಫೈ ಮಾಡಿದ್ವಿ. ಶುರು ಆಗ್ತಾ ಇದೆ. ನೆಕ್ಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಆಗ್ತದೆ. ಐ ಥಿಂಕ್ ನೆಕ್ಸ್ಟ್ 2-3 ಇಯರ್ಸ್ ಅಲ್ಲಿ ಎಲ್ಲ 2,000 ಶಾಲೆನೂ ನಮ್ಮ ಹಳ್ಳಿ ಮಕ್ಕಳೆಲ್ಲ ನೀವು ಕೂಡ ಬಿಟ್ಬಿಟ್ಟು ಸದ್ಯ ನಮ್ಮ ಊರಿಗೆ ಹೋಗಿ ಅಲ್ಲೇ ಓದೋಣ ಅನ್ನೋ ಸ್ಥಿತಿ ವ್ಯವಸ್ಥೆಗೆ ನಾವು ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ವೆರಿ ಗ್ರೇಟ್ ಇನಿಷಿಯೇಟಿವ್ ನಾವು ತೆಗೆದುಕೊಳ್ಬೇಕು. ಸೊ ನಿನ್ನ ಏನು ಆಸೆ ಕನಸಿದೆ ಅದೆಲ್ಲ ಈಡೇರ್ತಾ ಇದೆ. ಮುಂದಿನ ಪ್ರಶ್ನೆ. ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ವಿದ್ಯಾಸಾಗರ್. ನಾನು 7ನೇ ತರಗತಿ ಓದುತ್ತಿದ್ದೇನೆ. ನಾನು BBMC ಪಂಚಶೀಲ ನಗರ ಸ್ಕೂಲಿನಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ ಬಂದು, ತುಂಬ ಮಕ್ಕಳಿಗೆ ಡಾಕ್ಟರ್, ಇಂಜಿನಿಯರ್, ಸ್ಪೋರ್ಟ್ಸ್ ಮ್ಯಾನ್ ಹೀಗೆ ಆಗ್ಬೇಕಂತ ಆಸೆ ಇರುತ್ತೆ. ಅದೇ ನನಗೆ ಕರ್ನಾಟಕದ CM ಆಗ್ಬೇಕಂತ ಆಸೆ. ಅದಕ್ಕೆ ನಾನೇನು ಓದಬೇಕು ಸರ್? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರಿಗೇನು ಬೇಕಾದ್ರೂ ಆಗ್ತದೆ. ನಾನೇನು ಈಗ ಮಧು ಬಂಗಾರಪ್ಪ ಇದ್ದಾರೆ, ಅವ್ರ ತಂದೆ ಚೀಫ್ ಮಿನಿಸ್ಟರ್. ಬಂಗಾರಪ್ಪ ಅವ್ರ ತಂದೆ ಏನಾಗಬೇಕು, ಆರ್ಡಿನರಿ ಫಾರ್ಮರ್. ನಾನು ಈಗ ಡೆಪ್ಯೂಟಿ CM ಮಾಡಿ, ನಮ್ಮ ಫಾದರ್ ಮಿಡಲ್ ಕ್ಲಾಸ್ ಫಾರ್ಮರ್. ಸೊ ನಿಮ್ಮ ಪ್ರೊಫೆಷನ್ ನೀವು ಆಯ್ಕೆ ಮಾಡ್ಕೋಬೇಕು. ಫಸ್ಟ್ ನಿಮ್ದು ಬೇಸ್ ಸ್ಟಡಿ ಮಾಡಬೇಕು. ಒಳ್ಳೆ ಕ್ವಾಲಿಟಿ ಎಜುಕೇಶನ್, ಒಳ್ಳೆ ನಿಮಗೆ ಆರ್ಥಿಕವಾದಂಥ ಶಕ್ತಿ ಫಸ್ಟ್ ನೀವು ಇರಬೇಕು. ಆಮೇಲೆ ನಿನ್ನ ನಾಯಕತ್ವದ ಗುಣವನ್ನು ಬೆಳೆಸಬೇಕು. ನಾಯಕರುಗಳು ನಾನು ಆಗ ಮಾತಾಡ್ತಾ ಇರ್ತೀನಿ. ಒಂದಿನ ರಾಜೀವ್ ಗಾಂಧಿ ಅಂತ ಹೇಳಿದ್ರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ, ಟ್ರೈನಿಂಗ್ ಕೊಡ್ತಾ ಇದ್ರು. ಕೇಳಿದಾಗ 73rd 74th ಅಮೆಂಡ್ಮೆಂಟ್ ಅಂತಿದೆ, ಓದಿ. ಅಲ್ಲಿ ಹೇಳಿದ್ರೆ ಈ ಲೋಕಲ್ ಬಾಡೀಸ್ ಅಲ್ಲಿ ಈ ಕಾರ್ಪೊರೇಷನ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇದಕ್ಕೆ ಒಂದು ಅಮೆಂಡ್ಮೆಂಟ್ ತಂದು ಕೇಳಿದ್ರೆ ಯಾಕೆ ನಮ್ಮಲ್ಲಿ ಇದೆಯಲ್ಲ ಅಂತ. ಅವ್ರು ಹೇಳಿದ್ರೆ ಲೀಡರ್ ಇಸ್ ಗೋನ್ ಟು ಕ್ರಿಯೇಟ್ ಲೀಡರ್ಸ್. ಸೊ ನಾಯಕರನ್ನ ತಯಾರು ಮಾಡ್ತಾರೆ. ಸೊ ನಾನು ಯಾಕೆ ಈ ಮಕ್ಕಳ ಕೈಲೇನೆ ಸ್ವಾಗತ ಮಾಡ್ತಾ ಇದ್ದೀನಿ, ಮಕ್ಕಳ ಕೈಲಿ ನಿರೂಪಣೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿಮ್ ಕೈಲಿ ಯಾಕೆ ಮಾತಾಡೋಕೆ ಅವಕಾಶ ಕೊಡ್ತಾ ಇದ್ದೀನಿ, ನಿಮಗೂ ಟ್ಯಾಲೆಂಟ್ ಬರಲಿ ಅನ್ನೋ ದೃಷ್ಟಿಯಿಂದ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಯು ಆರ್ ಸ್ಪೀಕಿಂಗ್ ಟು AIS ಆಫೀಸರ್ಸ್. ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಇದೆ. ನಿಮ್ಮನ್ನ ನಾವು ಮನೇಲಿ ಕುಂಡಿಸ್ತಾ ಇಲ್ಲ. ನಿಮ್ ಯಾಕೆ ಇಲ್ಲಿ ಕರ್ಕೊಂಡು ಬಂದು ವಿಧಾನಸೌಧದಲ್ಲಿ ನಾನು ಸ್ಟಾರ್ಟಿಂಗ್ ಏನ್ ಹೇಳಿದೆ ಅಂದ್ರೆ, ನೀವು ಯಾವ ಸಹ ಹಾಲಲ್ಲಿ ಕೂತಿದ್ದೀನಿ ಅಂದ್ರೆ, ಇಲ್ಲಿ ಒಂದು 10 ಜನ ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿರೋ ಜಾಗ. ಅಸೆಂಬ್ಲಿಯಲ್ಲಿ ಏನು ಆಗ್ಬೇಕು, ಈ ದೇಶಕ್ಕೆ ಏನು
ಸಂವಿಧಾನಗಳನ್ನ ತರಬೇಕು ಅಂತ ಫಸ್ಟ್ ಆಲೋಚನೆ ಮಾಡುವಂತ ಜಾಗ. ಇದಾದ್ಮೇಲೆ ನೆಕ್ಸ್ಟ್ ಅಸೆಂಬ್ಲಿ ತೀರ್ಪು ಹೋಗ್ತೀವಿ. ಒಂದು ಪಾರ್ಟಿ ಶಾಸಕಾಂಗ ಸಭೆ ನಡೆಸಿರುವಂತ ಜಾಗ. ಈ ರಾಜ್ಯದಲ್ಲಿ ಯಾವ ರೀತಿ ಕಾನೂನು ವ್ಯವಸ್ಥೆನ ಜಾರಿ ತರಬೇಕು, ಏನ್ ಮಾರ್ಗದರ್ಶನ ಕೊಡಬೇಕು ಅಂತಂದ್ರೆ ಈ ರೂಮ್ ಇಂದಲೇ, ಈ ಕಾನ್ಫರೆನ್ಸ್ ಹಾಲ್ ಇಂದಲೇ ಹೋಗುವಂತ ಜಾಗ. ಸೊ ಅದಕ್ಕೆ ನಿಮ್ಮನ್ನು ಕೂತ್ಕೊಂಡು ನೀವೇ ಮುಂದಕ್ಕೆ ಫ್ಯೂಚರ್ ಆಗಿ, ನೀವೇ ಡಿ ಕೆ ಶಿವಕುಮಾರ್ ಆಗಲಿ, ನೀವೇ ಸಿದ್ದರಾಮಯ್ಯ ಆಗಲಿ ಅಂತಲೇ ನೀವು ಇಲ್ಲಿ ಕರ್ಕೊಂಡು ಒಂದು ಪ್ರಾರಂಭ ಮಾಡ್ತೀವಿ. It is possible. Don't lose hope. Be confident you can become. ಮುಂದಿನ ಪ್ರಶ್ನೆ